ವೇದಿಕೆ ಮೇಲಿರುವಂಥವರು ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮ ರೇಷ್ಮೆ ಕೃಷಿ ಅಂತ ಆಗಿದೆ. ಅದರಲ್ಲೂ ಗ್ರಾಮೀಣ ಭಾರತದ ಸ್ವಾವಲಂಬನೆಗೆ ಇದರ ಎಷ್ಟು ಮಟ್ಟಿಗೆ ತನ್ನ ಕೊಡುಗೆಯನ್ನು ನೀಡ್ತಾ ಇದೆ ಅನ್ನುವಂಥದ್ದು ಇವತ್ತಿನ ಪ್ರಾಮುಖ್ಯತೆ ವಿಷಯ. ನಾನು ರೇಷ್ಮೆ ಕೃಷಿ ಮಾಡಿದ್ದು 1990. ನಮ್ಮ ಕುಟುಂಬದ ಸ್ನೇಹಿತರೊಬ್ಬರು ಅದನ್ನು ತೊಗೊಂಬಂದು ಸ್ವಲ್ಪ ತಲೆಗೆ ಹಾಕಿದರು. ಶಾಲೆ ಪ್ರಾರಂಭ ಮಾಡಿದ್ದೆ 1985ರಲ್ಲಿ. ಅದಕ್ಕೆ ಮಾಸಿಕ ಹಣ ಬೇಕಾಗಿತ್ತು. ಅದನ್ನು ತುಂಬಿಸ್ಕೊಳ್ಳೋದಕ್ಕೆ ನನಗೆ ಏನು ಕೊರತೆ ಏನು ಇರಲಿಲ್ಲ. ನಮ್ಮ ತಂದೆ 18 ಎಕರೆ ವ್ಯವಸಾಯನ ನನಗೆ ಬಿಟ್ಕೊಟ್ಟಿದ್ರು. ಕಬ್ಬು ಭತ್ತ 2 ಸಾರಿ ಬೆಳೆಯುವಂಥದ್ದು, ಏನು ಹಣದ ಕೊರತೆ ಏನಿರಲಿಲ್ಲ. ಆದರೆ ಶಾಲೆಗೆ ಪ್ರತಿ ತಿಂಗಳು ಹಣದ ಅವಶ್ಯಕತೆ ಇರುತ್ತಲ್ವ ಅಂಥೇಳಿ ನಾನು ರೇಷ್ಮೆ ಕೃಷಿಗೆ ಬಂದೆ. ಆದರೆ ಆ ರೇಷ್ಮೆ ಕೃಷಿ ಅವರಾಗಲೇ ಸ್ನೇಹಿತರು ಹೇಳ್ದಾಗೆ 1990ರಿಂದ 94ರವರೆಗೂ 7 ಬೆಳೆಗಳೇ ಆಗೋಯ್ತು. ನಾ 1 ಎಕರೆ ಮೊದಲು 1 ವರ್ಷ ಚೆನ್ನಾಗಿ ಬಂತು. 1 ಎಕರೆ, ಅರ್ಧ ಎಕರೆಯಿಂದ 1 ಎಕರೆಗೆ ಹೋದೆ. 1 ಎಕರೆಯಿಂದ 2 ಎಕರೆ ಮಾಡಿದೆ. 2 ಎಕರೆ ಮಾಡಿದ್ಮೇಲೆ ತಲೆ ತುಂಬ ಭಾರ ಆಗೋಕ್ಕೆ ಶುರುವಾಯಿತು. ಬೆಳೆಗಳಾಗ್ತಾ ಇರಲಿಲ್ಲ. ಅವ್ರು ಹೇಳ್ದಾಗೆ ಸಪ್ಪೆ ಬಂತು, ಹಾಲು ಬಂತು, ಅದು ಬಂತು, ಇದು ಬಂತು ಅಂಥೇಳಿ ಮಾಡಿದೆ. ಒಂದಿನ ನಮ್ಮ ಸ್ನೇಹಿತರೇ ರೇಷ್ಮೆ ಸಂಶೋಧನೆ ಆಗಲಿಕ್ಕೆ ಏನು ಬೇಕಾಗಿತ್ತೋ ಕರ್ಕೊಂಡೋದ್ರು. ಅಲ್ಲಿದ್ದಾಗ ಡಾಕ್ಟರ್ ಬಸವರಾಜ್ ಅಂತೇಳಿ ಅಲ್ಲಿಯ ಡಿ ಡಿ ಆಗಿದ್ದರು. ಆಗ ಕೃಷಿ ಸಂಶೋಧನೆಯಲ್ಲಿ ಅವ್ರ ಪರಿಚಯ ಆಯಿತು. ಆಗ ಅನಿರೀಕ್ಷಿತವಾಗಿ ನಾನು ಆಗಿದ್ದಂಥ ಹಳದಿ ಗೂಡನ್ನೇ ಮಾಡ್ತಾಯಿದ್ದಿದ್ದು. ಅನಿರೀಕ್ಷಿತವಾಗಿ ಹೀಗೆ ಆಗಲೇ ಬ್ಯಾಗಲ್ಲಿ ತೊಗೊಂಬಂದು ರೇಷ್ಮೆ ಕೃಷಿಯವರು ಬಿಳಿ ಗೂಡನ್ನು ಕೊಟ್ಟಿದ್ದರು, ಬಿಳಿ ಗೂಡು ಮಾಡೋದಕ್ಕೆ. ಸೊ ಅದರಲ್ಲಿ ಆಗ 250 ರೂಪಾಯಿ ರೇಟ್, ಫಿಕ್ಸೆಡ್ ರೇಟ್ ಅದು. ಇದಕ್ಕೆಲ್ಲ 170, 180 ಆದರೆ ಅದಕ್ಕೆ 250 ರೂಪಾಯಿ ಸಿಗ್ತಿತ್ತು. ಸೊ ಒಂದು ಬೆಳೆ, ಬಿತ್ತನೆ ಬೆಳೆ NB42 ಅಂತೇಳಿ ಅದು ಆಗ ಡಿಮ್ಯಾಂಡ್ ಇತ್ತು ಅನಿಸುತ್ತೆ. ಸೊ ರಾಮನಗರಕ್ಕೆ ಹೋದಾಗ ನನಗೆ 250 ರೂಪಾಯಿ ಸಿಕ್ಕಿತ್ತು ರೇಟ್ ಅವತ್ತಿಗೆ, 92ನೇ ಇಸ್ವಿನಲ್ಲಿ. ಸೊ ಇದನ್ನೇ ಯಾಕೆ ಮಾಡಬಾರ್ದು ಅನ್ನುವಂಥದ್ದು ಮಾಡಿದೆ. ನನಗೆ ತಳಿ ವಿಚಾರಗಳು ಗೊತ್ತಿರಲಿಲ್ಲ. NB42, NB18 ಅಂತೇಳಿ ಅದರಲ್ಲಿತ್ತು. ಬಟ್ ಬೇಕಾಗಿದ್ದದ್ದು NB42. NB18 ಮಾಡಿದೆ, ಪುನಃ ಕೈ ಸುಟ್ಕೊಂಡೆ. ಸೊ ಹೀಗಾಗಿ 1994-95ರಲ್ಲಿ ಸಂಶೋಧನೆಗೆ ಹೋದೆ. ಆಗ ಅವ್ರು ಡಾಕ್ಟರ್ ಭೋಗೇಶ್ ಅಂತೇಳಿ ಇತ್ತೀಚೆಗೆ ತೀರ್ಕೊಂಡ್ರು. ಅವರು ಏನಪ್ಪ ತುಂಬ ಲವಲವಿಕೆಯಿಂದ ಮಾತಾಡುವಂಥ ವ್ಯಕ್ತಿ. ಎಲ್ಲಿದ್ದೀರಾ, ಯಾವರು, ಬನ್ನಿ ಅಂತ ಕರ್ಕೊಂಡೋದ್ರು ಡಾಕ್ಟರ್ ಬಸವರಾಜರ ಹತ್ರ. ಏನಪ್ಪ ಬಿಳಿ ಮಾಡ್ತಾಯಿದ್ದೀರಾ? ಹೌದು, ಬಿಳಿಗೂಡು ಮಾಡ್ತಾಯಿದ್ದೀನಿ. ನಮ್ಮದೊಂದು ತಳಿ ಇದೆ ಮಾಡಿ ಅಂತಂದರು. ಕೊಡಿ ಸರ್ ಮಾಡೋಣ ಅಂತಂದೆ. ಸೊ ಅದು ಹೊಸ ತಳಿ CSR ತಳಿ ಅಂತೇಳಿ ಯಾವಾಗ ಬಂತು ನನಗೇನೂ ಗೊತ್ತಿಲ್ಲ. ಭತ್ತ ಕಬ್ಬು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಸೊ ಅದನ್ನು ಕೊಟ್ಟರು. ಅವರೇ ಒಬ್ಬರು ಡಾಕ್ಟರ್ ನಿರ್ಮಲ್ ಕುಮಾರ್ ಅಂತೇಳಿ ಅಲ್ಲಿರುವಂಥ ಒಬ್ಬ ಹಿರಿಯ ವಿಜ್ಞಾನಿಗಳನ್ನು ಕರ್ಕೊಂಬಂದು ನನ್ನ ಗೈಡೆನ್ಸಿಗೆ ಬಿಟ್ಟರು. ಸೊ ಆಗ ಫಾರ್ಮಲಿನ್ ಅಂತೇಳಿ ಒಂದು ಔಷಧಿ, ಕೈಯೆಲ್ಲ ಉರಿಯೋದು, ಸಗಣಿಗೆ ಅದನ್ನು ಹಾಕಿ ಸಾರಿಸಿ ಆವತ್ತಿನ ಮಾಡಿದರು. ಏನೂ ಗೊತ್ತಿಲ್ಲ. ಹಾಗಾದರೆ ರೇಷ್ಮೆ ಕೃಷಿ ಬಗ್ಗೆ ಮೊಟ್ಟೆ ತರೋದು, ಚಾಕಿ ಮಾಡೋದು, ಹೋದರೆ ತೊಗೊಂಡೋಗಿ ಸುರಿಯೋದು, ಆದರೆ ತೊಗೊಂಡೋಗಿ ಮಾರ್ಕೆಟ್ಗೆ ಕೊಟ್ಟು, ಇಷ್ಟು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಸೊ 94ರಲ್ಲಿ ಆಗಾಯಿತು. ಅವ್ರಿಗೆ ಹೊಸ ತಳಿ ನಾನೊಂದು 10 kg 12 kg ಬೆಳ್ಕೊಟ್ಟೆ ಅನಿಸುತ್ತೆ, ಒಂದು 1960 ಮೊಟ್ಟೆಗೆ. ಸರಿ, ಆ ವರ್ಷ ಮುಗೀತು. 95ರಲ್ಲಿ ಪುನಃ ಬಂದರು. ಸರಿ ಡಾಕ್ಟರ್ ಅವರು ಇದನ್ನು ಮಾಡಿ ಅಂತ ಹೇಳಿದ್ರು. ಸೊ 95, 96, 97 3 ವರ್ಷಗಳು ಕೂಡ ಭಾಳ ದುರ್ಗಮವಾದಂಥ ದಿನಗಳಾಗೋಯಿತು. ಅಷ್ಟೊಂದು ಶಕ್ತಿ ರೈತನಿಗೂ ಇರಲಿಲ್ಲ, ತಿಳುವಳಿಕೆ ಕೊಡುವಂಥ ವಿಜ್ಞಾನಿಗಳು ಇರಲಿಲ್ಲ. ಆಗ ಬಂದಿದ್ದು ಜೈಕಾ ಕಾರ್ಯಕ್ರಮ ಅಂತೇಳಿ ಬಂತು. ಜಪಾನ್ ಇಂಟರ್ನ್ಯಾಷನಲ್ ಕೋಆರ್ಡಿನೇಟಿಂಗ್ ಏಜೆನ್ಸಿ ಅಂತೇಳಿ ಒಂದು ಸಂಸ್ಥೆ. ಅವರು ಪಂಜಾಬ್ನಲ್ಲಿ ಹಾಲಿನ ಉತ್ಪಾದನೆಗೆ ಬೆಂಬಲವಾಗಿ ನಿಂತರು. ಕರ್ನಾಟಕದಲ್ಲಿ ರೇಷ್ಮೆಗೆ ಬಂದರು. ಅವರು ಮೊದಲನೇ ಹಂತದಲ್ಲಿ 92ರಿಂದ 97ರವರೆಗೆ ಶುದ್ಧ ತಳಿಯನ್ನು ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಸೊ ಬೆಂಗಳೂರಿನಲ್ಲಿ 3 ವರ್ಷ ಮಾಡಿದರು, ಏನೂ ಆಗಿರಲಿಲ್ಲ ಅಲ್ಲಿ. ಸೊ ಅದು ಪುನಃ ಇಲ್ಲಿಗೆ ಇನ್ಸ್ಟಿಟ್ಯೂಟ್ಗೆ ತಂದು ಹಾಕಿದ್ರು, ನೀವೇ ಏನಾದರೂ ಮಾಡಬೇಕು ಅಂತೇಳಿ. ಸೊ ಆ ಟೈಮಲ್ಲಿ ನನಗೆ ಸಿಕ್ಕಿದೆ. ಸೊ 95ರಲ್ಲಿ ಕೊಟ್ಟರು, ಬೆಳೆ ಪೂರ್ತಿ ನಾಶ. 96ರಲ್ಲಿ 3 ಬೆಳೆ ಮಾಡಿದೆ, ಅದು ಪೂರ್ತಿ ಆಯಿತು. ಆದರೆ ನಾನು 18 ಎಕರೆ ವ್ಯವಸಾಯ ಮಾಡ್ತಿದ್ದೆ. ಸೊ 18 ಭತ್ತ ಕಬ್ಬು ಇದ್ದಿದ್ದರಿಂದ ನಾನು ಸರ್ವೈವ್ ಆಗೋಕ್ಕಾಗ್ತು. ಇಲ್ಲ ಅಂದಿದ್ರೆ ನಾನು ಅವಾಗಲೇ ಬಿಟ್ಬಿಡ್ತಿದ್ನೋ ಏನೋ. ಆದರೆ ಡಾಕ್ಟರ್ ಬಸವರಾಜ್ ಅವ್ರು ಏನು ಹೇಳೋರು, ಏನಪ್ಪ ಬಿಟ್ಬಿಡ್ತೀಯಾ, ಯಾಕೆ ಬಿಡ್ತೀಯಾ, ಈ ವರ್ಷ ಸೋತಿರ್ಬೋದು, ಮುಂದಿನ ವರ್ಷ ಗೆಲ್ತೀರಾ, ಮಾಡಿ ಮುಂದಿನ ಬೆಳೆ ಮಾಡಿ ಅಂಥೇಳಿ ಹೇಳಿ ಉಪ್ಪಿಸಿ ವೈಜ್ಞಾನಿಕ ವಿಚಾರಗಳನ್ನು ನನ್ನ ತಲೆಗೆ ತುಂಬಿ 1996ರಲ್ಲಿ ಮೊದಲನೇ ಸಾರಿ ಬೆಳೆಯನ್ನು ಮಾಡಿಕೊಟ್ಟೆ. CSR 2 ಮತ್ತು 4 ಅನ್ನುವಂಥದ್ದನ್ನು ಯಶಸ್ವಿಯಾಗಿ ಬೆಳೆದು ಬೆಂಗಳೂರು ಗ್ರೈನೇಜು ಕೊಟ್ಟೆ. ಸೊ ಅದು ರೇಷ್ಮೆ ಉದ್ಯಮದ ತಿರುವು ಅಂತ ನನಗೆ ಕಾಣಿಸುತ್ತೆ.
1995 ಆಗಸ್ಟು ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು. ಹಣ್ಣುಳು ಬಂದಿದೆ, ಅಲ್ಲಿಂದ ವಿಜ್ಞಾನಿಗಳು ಬಂದಿದ್ದಾರೆ. ಏನು ಗೌಡ್ರೆ ನೀವು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಕೂತಿದ್ದೀರಾ, ಅಲ್ಲಿ ಹಣ್ಣುಳು ಬಂದಿದೆ, ಹೋಗಿ ನೋಡಲ್ವಾ ಅಂತಿದ್ದಾರೆ. ಸೊ ಅದು ನನ್ನ ಜೀವನದ ಪ್ರಥಮ ತಿರುವು. ಸೊ ಅಲ್ಲಿಂದ ಈಚೆಗೆ ನಾನು 55 ಬೆಳೆಗಳನ್ನು, ಒಂದೇ ಒಂದು ಬೆಳೆಗಳನ್ನು ಕಳ್ಕೊಳ್ಳದೆ ಮಾಡಿದೆ. ಅದು CSR. ಅಲ್ಲಿಂದ ಈಚೆಗೆ ರೇಷ್ಮೆ ಕೃಷಿಗೆ ಶುಕ್ರದಿಶೆ ಬಂತು ಅಂತ ಕಾಣಿಸುತ್ತೆ. ಸೊ ರೈತರುಗಳು ಬಂದರು, ಸ್ನೇಹಿತರು ಬಂದರು, ಎಲ್ಲರೂ ಕೂಡ ಕಲಿತರು, ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಡೋದಕ್ಕೆ ಬಂದರು. 97ನೇ ಇಸ್ವಿನಲ್ಲಿ ಜೈವಿಕ ಕಾರ್ಯಕ್ರಮದಡಿಯಲ್ಲಿ ಹೈಬ್ರಿಡ್ ಮಾಡೋದ್ರ ಅಂತ ಒಂದು ಕಾರ್ಯಕ್ರಮ ಬಂತು. 92ರಿಂದ 97ವರೆಗೆ ಶುದ್ಧ ತಳಿಯನ್ನು ಮಾಡಿದ್ರು. ಶುದ್ಧ ತಳಿ ಅಂತೇಳಿದರೆ ಹೈಬ್ರಿಡ್ ತಳಿ ಮಾಡೋದಕ್ಕೆ ಬೇಕಾದಂಥ ತಂದೆ ತಾಯಿಗಳನ್ನು ಸಾಕಿ ಕೊಡುವಂಥ ಕೆಲಸ. ಹೈಬ್ರಿಡ್ ತಳಿ ಅಂದರೆ ಶಂಕರಣ ತಳಿ. ಇದರಲ್ಲಿ ಮಾಡಿದಂಥ ತಳಿಗಳನ್ನು ಇಲ್ಲಿ ತಂದು ಎರಡನ್ನು ಕ್ರಾಸ್ ಮಾಡಿ ಹೈಬ್ರಿಡ್ ತಳಿಯನ್ನು ಮಾಡೋಕ್ಕೆ ಬಂದರು. ಸೊ ಆ ಕೋಆರ್ಡಿನೇಟಿಂಗ್ ಏಜೆನ್ಸಿನಲ್ಲಿ ಆಗ ಹೇಳಿದ್ರು, ಅವರೇ ಅಲ್ಲಿ ಕವಾಕಾಮಿ ಅಂತೇಳಿ, ಡಾಕ್ಟರ್ ಕವಾಕಾಮಿ ಅಂತೇಳಿ ಅವ್ರು ಹೇಳಿದ್ರು, ಬೇಡಪ್ಪ ನೀನು ಯಾಕೆ ಬರ್ತೀಯಾ, ಪ್ಯೂರ್ ಮಾಡ್ತೀಯಾ, ಹೋಗಿ ನೀವು ಮಾಡಿ ಅಂದರು. ಆದರೆ ನಮ್ಮ ಇಲ್ಲಿರುವಂಥ ಸೆರಿಕಲ್ಚರ್ ಆಫೀಸರ್ ಇಲ್ಲ ಕೃಷ್ಣ ಅವರೇ, ನೀವು ಬರಬೇಕು, ನಿಮ್ಮ ಅಗತ್ಯ ಇದೆ ಅಂತೇಳಿ ಆ ಬ್ಯಾಚ್ನಲ್ಲಿ ಸೇರಿಕೊಂಡು ಎಷ್ಟು ಒಂದು 12 ಜನರ ಒಂದು ಗುಂಪು ಅಷ್ಟೇ. ಅವ್ರು ಮಾಡ್ತಿದ್ದು ಅಷ್ಟೇ ಜೈವಿಕ ಕಾರ್ಯಕ್ರಮದಲ್ಲಿ. 12 ಗುಂಪಲ್ಲಿ ಮೊದಲನೇ ವರ್ಷ ಚೆನ್ನಾಗಿ ಮಾಡಿದ್ವಿ. 2ನೇ ವರ್ಷ ಬೇರೆ ಬೇರೆ ಕಡೆ ಅವರು ಎಕ್ಸ್ಟೆಂಡ್ ಮಾಡಿಕೊಂಡು ವಿಸ್ತರಣೆಯನ್ನು ಮಾಡಿಕೊಂಡ್ರು. 3 ವರ್ಷ ಅದೇ ರೀತಿ ಬಂತು. ಸೊ ಅದು ಬುನಾದಿ ಆಯಿತು. ಮಂಡ್ಯ ಜಿಲ್ಲೆಯಲ್ಲಿ 3ನೇ ವರ್ಷಕ್ಕೆ 99ರಲ್ಲಿ ಬೋರೈನವರು ಅಂತ ಹೇಳಿದ್ರು, DD ಅವರು ಮಂಡ್ಯ ಬಯೋಟೆನ್ ಪ್ರೋಗ್ರಾಮ್ ಅಂತ ಮಾಡಿ ಮಂಡ್ಯ ಪೂರ್ತಿ ಬೆಳಕಿಗೆ ತಂದರು ರೇಷ್ಮೆ ಕೃಷಿನಲ್ಲಿ. ಸೊ ಅದಾದ ನಂತರ ರೇಷ್ಮೆಯಲ್ಲಿರುವಂಥ ಎಲ್ಲ ವೈಜ್ಞಾನಿಕ ಕ್ರಮಗಳು ಎಲ್ಲರ ಮನೆ ಬಾಗಿಲಿಗೂ ಹೋಯಿತು. ಸೊ ಎಲ್ಲರೂ ಕೂಡ ಮಾಡೋಕ್ಕೆ ಶುರು ಮಾಡಿದ್ರು. ಇವತ್ತು ನನಗನ್ಸುತ್ತೆ ಭಾರತ ಪ್ರಪಂಚದ ರೇಷ್ಮೆ ಉದ್ಯಮದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಜಪಾನ್ ಕೂಡ, ಚೈನಾ ಕೂಡ ಹಿಂದೆ ಇದೆ. ಇವತ್ತು ಭಾರತ ಅಷ್ಟರ ಮಟ್ಟಿಗೆ ಇದೆ. ನನಗೆ ಹೆಮ್ಮೆ ಆಗುತ್ತೆ. ಅವ್ರು ಹೇಳ್ತಾಯಿದ್ದೆ, ಕೃಷ್ಣ ನಿನ್ನ ಹೆಸರು ಮೊದಲಿರುತ್ತೆ, ನೀನು ಮಾಡು, ನಿನ್ನ ಹೆಸರು ಮೊದಲಿರುತ್ತೆ ಅಂತೇಳಿ ಡಾಕ್ಟರ್ ಬಸವರಾಜ್ ಅವರು ಉತ್ತೇಜನ ಕೊಟ್ಟಿದ್ದರು. ನಿಜಕ್ಕೂ ಅದು 3 ವರ್ಷ ತುಂಬ ದುರ್ಗಮವಾದಂಥ ದೃಶ್ಯ. ಯಾಕೆಂದರೆ ಬಿಟ್ಬಿಡ್ಬೇಕು, ಬೇಡವೋ, ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ತುಂಬ ಶ್ರಮ ಆಗಿತ್ತು. ಸೊ ಅದರ ಫಲವನ್ನು ನನ್ನ ರೇಷ್ಮೆ ಮಿತ್ರರು ಎಲ್ಲರೂ ಊಟ ಮಾಡ್ತಿದ್ದಾರೆ ಇವತ್ತು. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ನನಗೆ ತಿಳಿದಿರೋ ಹಾಗೆ ನನ್ನ ಹತ್ರ ಕೆಲಸ ಮಾಡ್ತಿದ್ದ ಹುಡುಗರು, ಕಬ್ಬು ಅದು ಇದು ಕಡಿಯೋಂಥ ಹುಡುಗರು ಇವತ್ತು 70 ಲಕ್ಷ 80 ಲಕ್ಷ ಕೊಟ್ಟು ಮನೆ ಕಟ್ಟುವಂಥ ಸ್ಥಿತಿಗೆ ಬಂದಿದ್ದಾರೆ. ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಇವತ್ತು ನನ್ನ ಊರಿನಲ್ಲೇ. ಸೊ ಅದೇ ರೀತಿ ಬೇರೆ ಕಡೆನೂ ಹರಡಿದ್ದಾರೆ. 97, 98, 99, 2000 ನನಗನ್ಸುತ್ತೆ ಭಾರತದಲ್ಲಿ ಇರುವಂಥ ಎಲ್ಲ ರೇಷ್ಮೆ ತಾಲೂಕುಗಳಿಂದ ರೇಷ್ಮೆ ಒಂದು ಬಸ್ ದಿವಸ ಬರೋದು ನಮ್ಮ ಮನೆಗೆ ರೇಷ್ಮೆ ಕೃಷಿ ಬಗ್ಗೆ. ಅದಕ್ಕೊಂದು ಕಾರಣವೂ ಇತ್ತು. ನಾನು ರೇಷ್ಮೆ ಬೆಳೆದಂಥ ಮನೆ ತುಂಬ ಹಳೆ ಮನೆಯೇ, ಅದು ಹೆಂಚಿನ ಮನೆ. ಬೇರೆ ಎಲ್ಲ ಕಡೆ ಮಾಡಿದವರು 3 ಲಕ್ಷ ಕೊಟ್ಟು 4 ಲಕ್ಷ ಕೊಟ್ಟು ಉತ್ತಮವಾದಂಥ ಮನೆಗಳನ್ನು ಕಟ್ಕೊಂಡಿದ್ರು. ಸರ್ ಯಾಕಾಗೋಲ್ಲ, ನಿಮ್ಮ ಹತ್ರ ಆಗ್ತಾಯಿದೆ, ಅದರಲ್ಲೂ ಬೈವಲ್ಟ್ ಅಂತೇಳಿ ಆಗ್ತಾಯಿದೆ, ನಮ್ಮ ಹತ್ರ ಯಾಕಾಗಲ್ಲ? ಸೊ ಕಾರಣಗಳು ಈಗ ಬರ್ತಿತ್ತು, ವೈಜ್ಞಾನಿಕ ಹಂತಗಳು. ಸೊ ಹೀಗಾಗಿ ನಾನು ರೇಷ್ಮೆ ಕೃಷಿಯಲ್ಲಿ ಪ್ರಪ್ರಥಮವಾಗಿ ಮಾಡೋದಕ್ಕೆ ಪಾಲಳ್ಳಿ ಗ್ರಾಮ ಸಾಕ್ಷಿ ಆಯಿತು. ನನಗೆ ಹೆಮ್ಮೆ ಅನಿಸುತ್ತೆ, ಅಹಂಕಾರ ಅಲ್ಲ, ಹೆಮ್ಮೆ ಅನಿಸುತ್ತೆ ನನಗೆ. ಪಾಲಳ್ಳಿನಲ್ಲಿ ಯಾರಿಗಿಷ್ಟ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಯಾರು ಇಷ್ಟಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ಗುರುತಿಸ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇದು ಚರಿತ್ರೆಯಲ್ಲಿ ಉಳ್ಕೊಳ್ಳುವಂಥದ್ದು. ಬೆಂಗಳೂರಿನ NSSPನಲ್ಲಿ ಪಾಲಳ್ಳಿ ಗ್ರಾಮದ ಮೊದಲನೇ ಸಾರಿ ಗೂಡ್ ಪರ್ಚೇಸ್ ಮಾಡಿದ್ದು ಎಂಟ್ರಿ ಇದೆ. ನಾನು ಕೇಳಿದೆ ಅಲ್ಲಿ, ಒಂದು 10 ವರ್ಷ ಆದಮೇಲೆ ಇದೆಯಾ ಅಂತ. ಹೌದು ಗೌಡ್ರು ಇರುತ್ತೆ ಅಂತ ಹೇಳಿದ್ರು. ಸೊ ಅದೊಂದು ಖುಷಿ ತರುವಂಥ ವಿಷಯ. ಸೊ ಇದು ಇವತ್ತಿನ ಪರಿಸ್ಥಿತಿಗೆ ರೇಷ್ಮೆ ಕೃಷಿ ಸ್ವಾವಲಂಬನೆಗೆ ಬೇಕೇ? ಖಂಡಿತ ಬೇಕು. ಯಾರಿಗೂ ಒಳ್ಳೆಯದಾಗತ್ತೆ. ಕಡಿಮೆ ಜನ ಮನೆಯಲ್ಲಿರುವಂಥವ್ರು, ಅಣ್ಣ ತಮ್ಮಂದರು, ಮಕ್ಕಳು, ಹೆಂಡತಿ, ಅಕ್ಕ ತಂಗಿ ಇವರೆಲ್ಲರೂ ಇದ್ದರೂ ಕೂಡ ಈ ರೇಷ್ಮೆ ಕೃಷಿಯನ್ನು ಮಾಡಿಕೊಂಡ್ರೆ ಖಂಡಿತವಾಗೂ ಉತ್ತಮ ಲಾಭ ಇದೆ. ಏಕೆಂದರೆ ಇವತ್ತು ಕೂಲಿ ಎಷ್ಟಿದೆ, ಕೂಲಿ ಜೊತೆ ಓಡೋಕ್ಕಾಗಲ್ಲ. ಕೂಲಿ ಹಣ ಕೊಟ್ಟು ನಾವು ಓಡೋಕ್ಕಾಗಲ್ಲ. ರೇಷ್ಮೆನ ಯಾವುದೇ ವ್ಯವಸಾಯದಲ್ಲೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ಯಾರು ಕುಟುಂಬದಲ್ಲಿ ಆ ನಿರ್ವಹಣೆಯನ್ನು ಮಾಡ್ತಾರೋ ಖಂಡಿತವಾಗಿಯೂ ಅವ್ರಿಗೆ ಉತ್ತಮವಾದಂಥ ಲಾಭ ಇದೆ, ಮಾಡ್ಕೊಳ್ಬೋದು. ಯಾಕೆಂದರೆ ಹೊರಗಡೆ ಕೆಲಸಕ್ಕೆ ಹೋಗೋ ಬದಲು ನಾವೇ ಮಾಡ್ಕೊಳ್ಬೋದು. ಅದರಲ್ಲಿ ಈ ಸ್ಕಿಲ್ಡ್ ಲೇಬರ್ ಹೊರಗಡೆ ಯಾರೂ ಸಿಕ್ಕೋಲ್ಲ. ನಮ್ಮಲ್ಲೂ ಕೂಡ ಕೌಶಲ್ಯವನ್ನು ಬೆಳೆಸ್ಕೊಂಡ್ರೆ ನಾವು ಕೂಡ ಮನೆಯವರೆಲ್ಲರೂ ಕೂಡ ಮಾಡ್ಕೋಬೋದು. ಒಬ್ಬರ ಜವಾಬ್ದಾರಿನಲ್ಲಿರಲ್ಲ, ಎಲ್ಲರೂ ಒಟ್ಟಾರೆ ಜವಾಬ್ದಾರಿ ಬರುತ್ತೆ. ಸೊ ಅದರಿಂದ ಒಟ್ಟಾರೆ ಜವಾಬ್ದಾರಿ ತಗೊಂಡು ನಾವು ರೇಷ್ಮೆ ಕೃಷಿಯನ್ನು ಮಾಡಿದ್ರೆ ಇವತ್ತು ಕೂಡ ನಾವು ಲಾಭದಾಯಕವಾಗಿ ಮಾಡ್ಕೊಳ್ಬೋದು. ಸ್ವಾವಲಂಬನೆ ಎಷ್ಟು ದಿವಸ ಇರುತ್ತೆ ಅಂತ ಗೊತ್ತಿಲ್ಲ. ಏಕೆಂದರೆ ನಾನು 3 ಹಂತಗಳನ್ನು ನೋಡಿಬಿಟ್ಟಿದ್ದೇನೆ. ಈಗ 95, 96ಕ್ಕೆ ಮೊದಲು ಬೆಳೆಗಳನ್ನೇ ಆಗ್ತಿರಲಿಲ್ಲ, ರೇಷ್ಮೆ ಬೇಕು ಅನ್ನುವಂಥ ಒಂದು ಕಾಲ ಬಂತು. 2015 ಹೌದು ಚೆನ್ನಾಗಿ ಮಾಡ್ತಾಯಿದ್ದಾರೆ,
ಬೇಕಾದಷ್ಟು ಆಗ್ತಾಯಿದೆ, ಬೇಕು ಅನ್ನುವಂಥದ್ದಿತ್ತು. ಈಗ ಇತ್ತೀಚೆಗೆ ಜಾಸ್ತಿಯಾಗಿದೆ, ಕಡಿಮೆ ರೇಟ್ ಬಿದ್ದೋಗ್ತಾ ಇದೆ. ಇವರು ಕೂಡ ಅವ್ರಿಗೂ ಕೂಡ ಚಾಕಿ ಸಾಕಾಣಿಕೆದಾರಕ್ಕೂ ನಷ್ಟ ಆಗ್ತಾಯಿದೆ, ರೈತರಿಗೂ ಕೂಡ ನಷ್ಟ ಆಗ್ತಾಯಿದೆ. ಮತ್ತು ಈಗ ಪರಿಸರದ ಮಳೆ ಅದು ಇದು ಕೂಡ ಸ್ವಲ್ಪ ಮಟ್ಟಿಗೆ ಕೆಡ್ತಾ ಇದೆ, ನಾವು ನೋಡ್ತಾ ಇದ್ದೇವೆ ಅಕಾಲಿಕ ಮಳೆಗಳು. ಸೊ ಅದು ಕೂಡ ರೇಷ್ಮೆ ಕೃಷಿ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಏನೇ ಆಗಲಿ ವರ್ಷದಲ್ಲಿ 4 ಬೆಳೆ ಮಾಡಿಕೊಂಡ್ರೂ ಕೂಡ ನಿರಂತರವಾಗಿ 10 ಬೆಳೆಯನ್ನು ಮಾಡ್ಬೋದು, 2 ಬೆಳೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಮಾಡಬಹುದು. ಇಲ್ಲಿ ಎಷ್ಟು ಜನ ರೇಷ್ಮೆ ಕೃಷಿಕರು ಇದ್ದೀರೋ ಗೊತ್ತಿಲ್ಲ ನನಗೆ, ಬಟ್ ಇದ್ದೀರಾ ಇಲ್ಲಿ ರೇಷ್ಮೆ ಕೃಷಿ ಮಾಡುವಂಥವ್ರು? ಇಲ್ಲ, ಯಾರೂ ಇಲ್ಲ. ಸೊ ನಿಮ್ಮ ಪರಿಚಯ ಇದ್ದೀರಾ? ಸೊ ರೇಷ್ಮೆಯನ್ನು ಮಾಡ್ಬೋದು. ಇವತ್ತು ವೈಜ್ಞಾನಿಕವಾದ ತಳಹದಿ ಮೇಲೆ ರೇಷ್ಮೆಯನ್ನು ಮಾಡಿದ್ರೆ ಯಾವುದೇ ರೀತಿಯಲ್ಲಿ ನಾವು ಬೆಳೆಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. 1-2 ಆಗ್ಬೋದು, ಅದರಲ್ಲೇನು ತೊಂದರೆ ಇಲ್ಲ, ಆದ್ರೆ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇವತ್ತು ಈ ವೇದಿಕೆಗೆ ಕರೆಸಿದ್ದೀರ ನನ್ನ ಕೆಲವು ಅನಿಸಿಕೆಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ. ತಮ್ಮೆಲ್ಲರೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಅವರು 125-23 ವರ್ಷಗಳಿಂದ ಮಾಡ್ಕೊಂಬಂದಿದ್ದೀರಾ ಅಂತ ಹೇಳ್ತಾರೆ. ದಟ್ ಈಸ್ ಡೆಡಿಕೇಶನ್. ಆ ಡೆಡಿಕೇಶನ್ ಇಲ್ಲ ಅಂತಂದರೆ ಯಾರೂ ಕೂಡ ಮಾಡೋಕ್ಕಾಗಲ್ಲ. ಅದೇ ಡೆಡಿಕೇಶನು ರೇಷ್ಮೆ ಕೃಷಿಗೂ ಬೇಕು. ಏಕೆಂದರೆ ರೇಷ್ಮೆ ಕೃಷಿಗೆ ಬಂದ ಮೇಲೆ ಯಾವ ನೆಂಟರು ಮನೆಗೂ ಹೋಗೋಕ್ಕಾಗಲ್ಲ, ಯಾವ ಕಾರ್ಯಕ್ರಮಕ್ಕೂ ಮಾಡೋಕ್ಕಾಗಲ್ಲ. ಚಾಕಿ ಬಂತು ಅಂತಂದ್ರೆ ಎಲ್ಲೂ ಹೋಗೋಂಗಿಲ್ಲ, ಹಣ್ಣುಳು ಬಂತು ಅಂದ್ರೆ ಎಲ್ಲೂ ಹೋಗೋಕ್ಕಾಗಿಲ್ಲ. ನಾನು ಹೇಳಿದ್ದು ಅದೇ ಕಾರಣ, ಇಲ್ಲ ಸರ್ ನಾನು ಬರೋಕ್ಕಾಗಲ್ಲಪ್ಪ, ನಿನಗೆ ರೇಷ್ಮೆ ಕೆಲಸ ಇದೆ ಅಂಥೇಳಿ. ಸೊ ಸಂಜೆ ಅಂತಂದರು, ಸಂಜೆ ಸ್ನೇಹಿತರನ್ನೆಲ್ಲ ನೋಡ್ಬೋದಲ್ಲ ಅಂತ ಒಂದು ಆಸೆಯಿಂದ ಬಂದೆ. ಖಂಡಿತವಾಗಿ ನಿಮ್ಮನ್ನೆಲ್ಲ ನೋಡಿ ನನಗೆ ಹೃದಯಸ್ಪರ್ಶಿ ಸಂತೋಷ ಆಗ್ತಾಯಿದೆ. ಸೊ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನಾನು ಮಾತಾಡೋದಕ್ಕೆ ಅವಕಾಶ ಕೊಡೋದಕ್ಕೆ